ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಚಾರ್ಯ IAS ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ವಾಯ್ಸ್ ಕೇಳಿಸ್ತಿದೆನಾ? ಕೇಳಿಸ್ತಿದ್ರೆ ಕ್ಯಾನ್ ಯು ಗಿವ್ ಥಮ್ಸ್ ಅಪ್? ವಾಯ್ಸ್ ಕೇಳಿಸ್ತಿದ್ರೆ Balwant Rai sir, very good evening. Welcome to Acharya IAS Academy. ಸೊ ನಮ್ಮ ಇವತ್ತು ಕರೆಂಟ್ ಅಫೇರ್ಸು 2025-24 ಪ್ರಿಲಿಮ್ಸ್ಗೆ ಬೇಕಾಗಿರೋಂಥ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಥರ್ಡ್ ಕ್ಲಾಸು. ವಿ ಹ್ಯಾವ್ ಆಲ್ರೆಡಿ ಫಿನಿಶ್ 2 classes. Over that Acharya IAS Academy, we have a foundation course. So foundation course is starting from 5th May. ಸ್ಟಾರ್ಟ್ ಆಗ್ತಿದೆ. ಇವತ್ತು ಲಾಸ್ಟ್ ಡೇಟ್ ಇದೆ ಫಾರ್ ಟು ಹ್ಯಾವ್ ಅರ್ಲಿ ಬರ್ಡ್ 15% ಡಿಸ್ಕೌಂಟು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಯುಲ್ ಗೆಟ್ ಆಫ್ಲೈನ್ ಫಾರ್ 85,000, ಆನ್ಲೈನ್ ಫಾರ್ 80,000. ಸೊ ಬೆಸ್ಟ್ ಎಜುಕೇಟರ್ಸಿಂದ ಯು ಕ್ಯಾನ್ ಸಿ ಆಲ್ ದ ಟಾಪ್ ಎಜುಕೇಟರ್ಸ್ ಇಯರ್. ಸೊ ಭಾನುಪ್ರಕಾಶ್ ಸರ್, ಶಾಂತಪ್ಪ ಸರ್, ಭರತ್ ಸರ್, ಪುನೀತ್ ಸರು, ಇವರಿಂದ ನಿಮಗೆ ಪಾಠ ಸಿಗುತ್ತೆ. ಡೋಂಟ್ ಮಿಸ್ ಔಟ್ ಎನಿ ಆಫ್ ದೀಸ್. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಕೆಳಗಡೆ 5 more ಟಾಪಿಕ್ಸ್. ನೆನ್ನೆದು ಮೊನ್ನೆ ಟಾಪಿಕ್ಸ್ ಗೊತ್ತಿದೆ, ಇವತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಇಸ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2024. ಇಂಪಾರ್ಟೆಂಟ್ ಇದೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸು 2024. ಸೊ ಇದು ವರ್ಲ್ಡ್ ವೈಡ್ ರ್ಯಾಂಕಿಂಗ್ ಕೊಡ್ತಾರೆ. ಇದನ್ನು ಸ್ಟಾರ್ಟ್ ಮಾಡಿದ್ದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ 1995. ಯಾವಾಗ ಸ್ಟಾರ್ಟ್ ಆಗುತ್ತೆ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ 1995. ಸೊ ಇದು ಅಬ್ಯೂಸ್ ಆಫ್ ಎಂಟ್ರಸ್ಟೆಡ್ ಪವರ್ ಫಾರ್ ಪ್ರೈವೇಟ್ ಗೇನ್. ಸೊ ಕರಪ್ಷನ್, ಇಫ್ ಯು ಮಿಸ್ಯೂಸ್ ಯುವರ್ ಪವರ್ ಫಾರ್ ಕರಪ್ಷನ್, ದೆನ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಇದು 0 to 100 ಇರುತ್ತೆ. ಇನ್ ದ ಸ್ಕೇಲ್ ಫ್ರಮ್ 0 to 100, 0 ಈಸ್ ಲೀಸ್ಟ್, 0 ಈಸ್ ಹೈಲಿ ಕರಪ್ಟ್, 100 ಈಸ್ ವೆರಿ ಕ್ಲೀನ್ ಅಂತ 100. There will be 3 data sources. They'll collect data from 3 sources: World Bank, World Economic Forum. ಅದರಲ್ಲಿ 13 ಕರಪ್ಷನ್ ಸರ್ವೇಸ್ ಮಾಡ್ತಾರೆ. ಸೊ 13 ಇಂಡಿಕೇಟರ್ಸ್ನ ದೇ ವಿಲ್ ಯೂಸ್ ಇಟ್ ಫಾರ್ ಕರಪ್ಷನ್. ನೆಕ್ಸ್ಟ್, ಹೈಲೈಟ್ಸ್ ಆಫ್ ದ ಕರಪ್ಷನ್ ಇಂಡೆಕ್ಸ್, CPI ಇಂಡೆಕ್ಸ್ 2024 ಹೈಲೈಟ್ಸು. ಸೊ ಇಂಡಿಯಾಸ್ ರ್ಯಾಂಕು ಗೊತ್ತಿದೆ, 93 ಇದ್ದಿದ್ದು ವಿ ಹ್ಯಾವ್ ಫಾಲನ್ ಟು 93 ಇದ್ದಿದ್ದು ಆರ್ ರ್ಯಾಂಕ್ ಹ್ಯಾಸ್ ಫಾಲನ್ ಟು 96 ಅಲ್ವಾ? ಸೊ ನಮ್ಮದು ರ್ಯಾಂಕು ಕೆಳಗಡೆ ಬಿದ್ದಿದೆ. ವೆನ್ ವಿ ಸಿ ಆರ್ ನೇಬರ್ಸ್, ಪಾಕಿಸ್ತಾನ್ 135, ಶ್ರೀಲಂಕಾ 121, ಟಾಪ್ ರ್ಯಾಂಕ್, ಮತ್ತು ಚೈನಾ 76, ನಮಗಿಂತ ಲೀಸ್ಟ್ ಕರಪ್ಟು ಚೈನಾ. ದೆನ್ ಟಾಪ್ ರ್ಯಾಂಕ್ ಬಂದುಬಿಟ್ಟು 3 ನಾನ್ ಕರಪ್ಟು: ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸಿಂಗಪೂರ್. ಇಂಡಿಯಾಸ್ದು 96. ಸೊ 93ಇಂದ 96ಗೆ ಬಿದ್ದಿದ್ದೀವಿ. ಓಕೆ ಅಲ್ವಾ? ರಾಕೇಶ್ ಸರ್, ರಿಯಾ ಮ್ಯಾಮ್, ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆಚಾರ್ಯ IAS. ಓಕೆ ಅಲ್ವಾ? So Pakistan is, Sri Lanka, Bangladesh are worse than us. Only China is doing better than us. Clear? 1 is Denmark, 2 is Finland, 3 is Singapore. Top 3. Clear? Next. So ಕರಪ್ಷನ್ ಇಂಡೆಕ್ಸ್ ಕೊಡೋದು ಯಾರು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಗಿದ್ದು 1995. ರೀಸೆಂಟ್ ಒನ್ ಇಸ್ 2024. ಸೊ ಇಂಡಿಯಾಸ್ ರ್ಯಾಂಕ್ ಇನ್ 2024 is 96. 93 was the previous rank. Our neighbors' ranks are 135, 122, 149. Top 3 are Denmark, Finland and Singapore. Clear? Let's go for next one. Second current affairs. Governor assent to bills. So Article 200 and Article 201, both of them deal with governors' assent to bills. Ira ma'am, good evening, welcome to Acharya IAS.
ಸೊ ಏನಿದು ಆರ್ಟಿಕಲ್ 200 ಆರ್ಟಿಕಲ್ 201 ವಾಟ್ ಆರ್ ದೆ, ಹೇಗೆ ಇದಾಗತ್ತೆ? ಸೊ ಇದು ಲೆಟ್ಸ್ ಗೋ ಫಾರ್ ಬ್ಯಾಕ್ಗ್ರೌಂಡ್. ಸೊ ಆರ್ಟಿಕಲ್ 200 वीटो ಪವರ್ ಆಫ್ ದ ಗವರ್ನರ್. Article 200 is veto power of the governor. Article 201, governor referring the bill to the president. Okay, so background ಏನಾಗುತ್ತೆ, governor used to misuse this power of veto. So ಅದಕ್ಕೆ ತಮಿಳ್ನಾಡು ಗವರ್ಮೆಂಟ್ ಅಪ್ರೋಚ್ ಸುಪ್ರೀಂ ಕೋರ್ಟ್ stating that governor is deliberately delaying the bills ಅಂತ. ಸೊ 12 ಬಿಲ್ಸ್ನ 2020 ಪಾಸ್ ಮಾಡಿರೋಂಥ ಬಿಲ್ಸ್ ಇನ್ನೂ ಪೆಂಡಿಂಗಲ್ಲೇ ಇತ್ತು ಅಂತ ದೆಲ್ ಗೋ. ಸೊ ಹಿ ಹ್ಯಾಸ್ ವಿಥೋಲ್ಡ್ ಆಲ್ಮೋಸ್ಟ್ ಲೈಕ್ 10 ಬಿಲ್ಸ್ ಇನ್ 2023. ಸೊ ದಟ್ಸ್ ದ ರೀಸನ್ ದೆಲ್ ಗೋ ಟು ಸುಪ್ರೀಂ ಕೋರ್ಟ್. ಆವಾಗ ಸುಪ್ರೀಂ ಕೋರ್ಟು TN ರವಿ ಕೇಸ್, ಹೌದು ರಾಕೇಶ್ ಸರ್, ಆವಾಗ ಸುಪ್ರೀಂ ಕೋರ್ಟು ವಿಲ್ ಗಿವ್ ಎ ವಂಡರ್ಫುಲ್ ಲ್ಯಾಂಡ್ಮಾರ್ಕ್ ಡಿಸಿಷನ್ನು. ಏನದು ವಂಡರ್ಫುಲ್ ಲ್ಯಾಂಡ್ಮಾರ್ಕ್ ಡಿಸಿಷನ್ನು? withhold the asset or reserve to the president and with the aid of council of minister, maximum time period 1 month. ಅಂದರೆ ನಾನು ಈ ಬಿಲ್ಲಿಗೆ ಅಸೆಂಟ್ ಕೊಡಲ್ಲ ಅಂತ 1 ಮಂತ್ ಒಳಗಡೆ ಹೇಳಬೇಕು, ಅಥವಾ ಈ ಬಿಲ್ನ ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ತೀನಿ ಅಂತ 1 ಮಂತ್ ಒಳಗಡೆ ರಿಸರ್ವ್ ಮಾಡಬೇಕು. ಓಕೆನಾ? ಈ ಬಿಲ್ನ ವಿಥೋಲ್ಡ್ ಮಾಡೋದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳಿದ್ರೆ 1 ಮಂತ್ ಒಳಗಡೆ ವಿಥೋಲ್ಡ್ ಮಾಡಬೇಕು. ಸೊ ಇದು ಫಸ್ಟ್ ಸಿನಾರಿಯೋ. ಸೆಕೆಂಡ್ ಸಿನಾರಿಯೋ, ವಿಥೋಲ್ಡ್ ದ ಅಸೆಟ್ ವಿತೌಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಂದರೆ ಇದು ಪಾಕೆಟ್ ವಿಟೋ ಕೆಳಗಡೆ ಬರುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಇಲ್ಲದೆ ಮ್ಯಾಕ್ಸಿಮಮ್ 3 ಮಂತ್ಸು. ಮ್ಯಾಕ್ಸಿಮಮ್ 3 ಮಂತ್ಸು. ಅದೇ ಅಕಸ್ಮಾತು ಅದನ್ನು ರೀಕನ್ಸಿಡರೇಷನ್ಗೆ ಕಳಿಸಿದ್ಮೇಲೆ, ಅಸೆಂಬ್ಲಿ ಪಾಸ್ ಮಾಡಿದ್ಮೇಲೆ 1 ಮಂತ್. ರೀಕನ್ಸಿಡರೇಷನ್ಗೆ ಕಳಿಸಿ ಅಸೆಂಟ್ ಮಾಡಿದ್ಮೇಲೆ 1 ಮಂತು. ಸೊ ಹೌದು ರಾಕೇಶ್ ಸರ್, ಈಗ ನೋ ಪಾಕೆಟ್ ವಿಟೋ. ಯಾಕೆಂದರೆ ವಿಥೋಲ್ಡ್ ದ ಅಸೆಟ್ ವಿತೌಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಈಸ್ ನಥಿಂಗ್ ಬಟ್ ಪಾಕೆಟ್ ವಿಟೋನೇ ಇದ್ದಿದ್ದು. ಅದನ್ನು ಟೈಮ್ ಫ್ರೇಮ್ನ 3 ಮಂತ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಪಾಕೆಟ್ ವಿಟೋ ಇಲ್ಲ ಇನ್ನು ಮುಂದೆ. ಯಾರಿಗೆ? ಗವರ್ನರ್ಗೆ ಮಾತ್ರನೇ, ಪ್ರೆಸಿಡೆಂಟ್ಗೆ ಇದೆ. ಅಬ್ದುಲ್ ಸರ್, ಭಾಗ್ಯ ಮ್ಯಾಮ್, ಗುಡ್ ಈವ್ನಿಂಗ್. ಗವರ್ನರ್ಗೆ ಮಾತ್ರನೇ ಪಾಕೆಟ್ ವಿಟೋ ಇಲ್ದಿರೋರು, ಮಿಕ್ಕಿರೋರ್ಗಿದೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್, ಯಾವ್ಯಾವ ಆರ್ಟಿಕಲ್ಸು? ಆರ್ಟಿಕಲ್ 200 ಡೀಲ್ಸ್ ವಿತ್ ಗಿವಿಂಗ್ ಅಸೆಟ್ ಟು ವಿಥೋಲ್ಡ್ ದ ಅಸೆಟ್ ಟು ರಿಸರ್ವ್ ದ ಬಿಲ್ ಟು ಪ್ರೆಸಿಡೆಂಟು. ಆರ್ಟಿಕಲ್ 201 ಪ್ರೆಸಿಡೆಂಟ್ ವಿಟೋಸ್ ಪವರ್ ಆನ್ ದ ಬಿಲ್ಸು. ಓಕೆನಾ? ಇದು ಆರ್ಟಿಕಲ್ 126 ಕಂಪ್ಲೀಟ್ ಜಸ್ಟಿಸ್ ಆರ್ಟಿಕಲ್. ಸೊ ಈ ಆರ್ಟಿಕಲಿಂದನೇ ಅವರು 3 ಮಂತ್ಸ್ನ ಫಿಕ್ಸ್ ಮಾಡಿರೋದು. ಪಾಕೆಟ್ ವಿಟೋ ಇಲ್ಲ, 3 ಮಂತ್ಸ್ನ ಫಿಕ್ಸ್ ಮಾಡಿರೋದು. ಯಾವ ಪವರಿಂದ? ಕಂಪ್ಲೀಟ್ ಜಸ್ಟಿಸ್ ಪವರಿಂದ. ಆರ್ಟಿಕಲ್ 142ನ ಕಂಪ್ಲೀಟ್ ಜಸ್ಟಿಸ್ ಅಂತೀವಿ. ಸೊ ಸುಪ್ರೀಂ ಕೋರ್ಟು ಆರ್ಟಿಕಲ್ 142ನ ಯೂಸ್ ಮಾಡಿಕೊಂಡು ಕೆಲವು ಲ್ಯಾಂಡ್ಮಾರ್ಕ್ ಡಿಸಿಷನ್ಸ್ ಕೊಡ್ತಿದೆ. ಹೌದು ರಾಕೇಶ್ ಸರ್, ಟು ಗಿವ್ ಕಂಪ್ಲೀಟ್ ಜಸ್ಟಿಸ್ they'll come out with ಆರ್ಟಿಕಲ್ 142. ಕ್ಲಿಯರಾ? ನೆಕ್ಸ್ಟ್, ವಿಲ್ ಗೋ ಟು ನೆಕ್ಸ್ಟ್ ಟಾಪಿಕ್. ASER. ಏನಿದು ASER? ಆ್ಯನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್. ಯಾರು ಇದನ್ನು ASER ರಿಪೋರ್ಟ್ನ ಕೊಡೋದು? ಯಾರು? ಪ್ರಥಮ್. ಏನು ಪ್ರಥಮ್? ಏನು? ಇಟ್ಸ್ ಅನ್ NGO. ಪ್ರಥಮ್ ಈಸ್ ಅನ್ NGO. ಓಕೆನಾ? ಪ್ರಥಮ್ ಈಸ್ ಅನ್ NGO. ಇದು ಏನಿದು? ಸಿಟಿಸನ್ ಲೆಡ್ ಸರ್ವೆ ಪ್ರೊವೈಡ್ ಎಸ್ಟಿಮೇಟ್ಸ್ ಆಫ್ ಚಿಲ್ಡ್ರನ್ಸ್ ಸ್ಕೂಲಿಂಗ್ ಲರ್ನಿಂಗ್ ಲೆವೆಲ್ಸ್ ಇನ್ ರೂರಲ್ ಇಂಡಿಯಾ. ಸೊ ರೂರಲ್ ಇಂಡಿಯಾದಲ್ಲಿ ಸ್ಕೂಲ್ ಮಕ್ಕಳದು ಹೇಗೆ ನಡೀತಿದೆ ಅನ್ನೋ ಸರ್ವೆ. ಸೊ ಪ್ರಥಮ್ NGO ಅವರು ಮಾಡ್ತಿರೋದು. ಇಟ್ಸ್ ಅ ಫೌಂಡೇಶನ್ ಅಲ್ವಾ? ಸೊ ಇದು 2005 ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿ ಆಲ್ಟರ್ನೇಟ್ ಇಯರ್ ಮಾಡ್ತಾರೆ, ಎವ್ರಿ ಇಯರ್ ಮಾಡಲ್ಲ.
ಎವ್ರಿ ಆಲ್ಟರ್ನೇಟ್ ಇಯರ್ ಮಾಡ್ತಾರೆ, ಅಂದರೆ 2 ಇಯರ್ಸ್ಗೆ ಒಂದು ಸತಿ. ಸೊ ನಾರ್ಮಲಿ ಸ್ಮಾಲರ್ ಸರ್ವೇಸು ಇರುತ್ತೆ ಡಿಸ್ಟಿಕ್ ಲೆವೆಲಲ್ಲಿ. ಸೊ ಓವರಾಲ್ ಸರ್ವೆ 2024 ಮಾಡಿದ್ವಿ. ಸೊ ಅದ್ರದ್ದು ರಿಪೋರ್ಟು ನಾವು ತಿಳ್ಕೊಳ್ಳೋಣ. ಸೊ ಇದು ಏನು ಟ್ರ್ಯಾಕ್ ಮಾಡುತ್ತೆ? ಫಸ್ಟ್ ಒನ್, ಸರ್ವೆ ಟ್ರ್ಯಾಕ್ಸ್ ಎನ್ವೈರ್ಮೆಂಟ್ ಆಫ್ ಚಿಲ್ಡ್ರನ್ 3 to 16 ಇಯರ್ಸ್ ಏಜ್ ಇರ್ತಾರಲ್ವ, ಆ ಒಂದು ಚಿಲ್ಡ್ರನ್ಸ್ದು ಎನ್ರೋಲ್ಮೆಂಟು, ಅಂದರೆ ಸ್ಕೂಲ್ಸ್ಗೆ ಎಷ್ಟು ಜನ ಚಿಲ್ಡ್ರನ್ಸು ಸೇರ್ಕೊತಿದ್ದಾರೆ ಅನ್ನೋದು ಎನ್ರೋಲ್ಮೆಂಟ್. ಸೆಕೆಂಡ್ ಒನ್, 5 to 16 ಇಯರ್ಸು ಇವ್ರದ್ದು ಬೇಸಿಕ್ ರೀಡಿಂಗ್ ಹೇಗಿದೆ, ಹೌ ಇಸ್ ದೇರ್ ಬೇಸಿಕ್ ರೀಡಿಂಗ್. ಸೆಕೆಂಡ್ ಥಿಂಗ್, ಹೌ ಇಸ್ ದೇರ್ ಅರ್ಥಮ್ಯಾಟಿಕ್ ಸ್ಕಿಲ್ಸ್, ಹೌ ಇಸ್ ದೇರ್ ಬೇಸಿಕ್ ರೀಡಿಂಗ್ ಆ್ಯಂಡ್ ಹೌ ಇಸ್ ದೇರ್ ಅರ್ಥಮ್ಯಾಟಿಕ್ ಸ್ಕಿಲ್ಸ್. ಸೊ ಇದನ್ನು we can understand. This is the survey they do. Yaru annual status of education report survey will do this. So a survey admele, what is the findings? Let's see the findings. Highlights. During the pandemic year, there was a big jump in government school enrollment. Pandemic time alli government schools ge enrollment ಜಾಸ್ತಿ ಆಗಿದೆ. Proportion of 6 to 14-year-old child enrolled government school rising from 65% ಇಂದ 73%ಗೆ ರೈಸ್ ಆಗಿದೆ ಗೌರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟು ಪೆಂಡಮಿಕ್ಕಿಂದ. ಏನಕ್ಕಿರ್ಬೋದು? ಬಿಕಾಸ್ ಗೌರ್ಮೆಂಟ್ ಸ್ಕೂಲ್ಸ್ ಪ್ರೊವೈಡೆಡ್ ಬೈ ಲೈಬ್ರರಿ, ದೇ ಗೇವ್ ಈವನ್ ಟ್ಯಾಬ್ಸ್ ಅಲ್ವಾ, ದೇ ಗೇವ್ ಟ್ಯಾಬ್ಸ್ ಆ್ಯಂಡ್ ಆಲ್. ಸೊ ಅದಕ್ಕೆ ಎನ್ರೋಲ್ಮೆಂಟ್ ಜಾಸ್ತಿ ಆಗುತ್ತೆ. ಪ್ರೈವೇಟ್ ಸ್ಕೂಲ್ enrollment has been steadily rising from 2006 in rural area. So that shows the income level rise in rural area. Income level rise in rural area thanks to MG Narega. Alva, can we say that thanks to MG Narega? Because of that it is rising. Nutrition levels u helbodu alva sir? Haudu. Proportion of 6 to 14-year-old enrollment in private school rose from 18% to 30.8% and stayed at that level in 2008. So 6 to 14 years or annual rise is because of is going at 30.8%. Next, report also noticed that only has there is been full recovery from pandemic induced learning loss, learning levels in primary grades are higher than past levels in some cases. So ಏನೇನು ಪೆಂಡಮಿಕ್ಕಲ್ಲಿ ದೇ ಹ್ಯಾಡ್ ಲಾಸ್ಟ್ ದ ಲರ್ನಿಂಗ್, ಅದನ್ನೆಲ್ಲ ಬೇರೆ ಕಮ್ಮಿಂಗ್ ಕ್ಲಾಸಸಲ್ಲಿ 2021, 22, 23 ದೇ ಹ್ಯಾವ್ ಕವರ್ಡ್ ಇಟ್. ವಾಟ್ ದೇ ಹ್ಯಾವ್ ಲಾಸ್ಟ್ ಅಟ್ ದಟ್ ಮೂಮೆಂಟ್ ದೇ ಹ್ಯಾವ್ ಕವರ್ಡ್ ಇಟ್ ಅಂತ ಹೇಳ್ತಿದ್ದಾರೆ. Percentage of class 3 children who can perform at least subtraction at basic arithmetic level was 33.7%. So ಈಗ third standard kids maths arithmetic level maths na 1/3 of kids are able to do it. ಇದು ಪ್ರೀ ಪೆಂಡಮಿಕ್ ಇಂತ ತುಂಬ ಜಾಸ್ತಿ ಆಗಿದೆ. ಸೊ ದಟ್ ಶೋಸ್ ದಟ್ ನಮ್ಮದು ಒಂದು ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ, ಕ್ವಾಲಿಟಿನೂ ಜಾಸ್ತಿ ಆಗಿದೆ. ರೂರಲ್ ಏರಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ಸಲ್ಲಿ ಎನ್ರೋಲ್ಮೆಂಟು ಜಾಸ್ತಿ ಆಗಿದೆ, ಗೌರ್ಮೆಂಟ್ ಎನ್ರೋಲ್ಮೆಂಟು ಜಾಸ್ತಿ ಆಗಿದೆ ಅಲ್ವಾ? ಕ್ಲಿಯರ್. ನೆಕ್ಸ್ಟು, ಪರ್ಸೆಂಟೇಜ್ ಆಫ್ ಕ್ಲಾಸ್ 5 who can read text at class 2 level 44.8 to 44.8% ಆಗಿದೆ. ಈಗ ಅರ್ಥಮೆಟಿಕ್ಸಲ್ಲಿ ಕ್ಲಾಸ್ 2 ಲೆವೆಲ್ ಅರ್ಥಮೆಟಿಕ್ಸ್ನ ಸಾಲ್ವ್ ಮಾಡೋದು 44% ಜನರಿಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದಟ್ ಈಸ್ ವೇ ಮೋರ್ ದೆನ್ 44.2% ಆ್ಯಂಡ್ 38.5%ಗಿಂತ ಜಾಸ್ತಿ ಇದೆ. ನೆಕ್ಸ್ಟ್ ಒನ್, 82% of the children in the age group 14 and 16 know how to use a smartphone. ಇದು ಇವ್ರಿಗೆಲ್ಲ ಐ ಥಿಂಕ್ ಈವನ್ 15 to 16 ಮಾಡಿದ್ರು 80% ಬರ್ತಿತ್ತು. ದೇ ನೋ ಹೌ ಟು ಯೂಸ್ smartphone. So 57% of them use educational purpose. This is good alva. They use it for educational purpose. The data in report shows that both teacher and student attendance in elementary school has increased.
ನಾರ್ಮಲಿ ಟೀಚರ್ಸ್ ಲೇಟಾಗಿ ಬರೋದು, ಟೀಚರ್ಸ್ ಹಾಲಿಡೇ ಹಾಕೋದು ಅದಿರ್ತಿತ್ತು. ಸೊ ಈಗ ಸ್ಟೂಡೆಂಟ್ಸ್ ಅಟೆಂಡೆನ್ಸು ಜಾಸ್ತಿ ಆಗಿದೆ, ಟೀಚರ್ಸ್ ಅಟೆಂಡೆನ್ಸು ಜಾಸ್ತಿ ಆಗಿದೆ. ಒನ್ ಮೋರ್ ಥಿಂಗ್ ಅಬ್ಸರ್ವ್, ಟೀಚರ್ಸ್ ಅಟೆಂಡೆನ್ಸು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಜಾಸ್ತಿ ಆಗಿರೋದಕ್ಕೆ ಹೆಲ್ತ್ ಕೂಡ ಇಂಪಾರ್ಟೆಂಟಾ, ದೇ ಆರ್ ಹೆಲ್ದಿಯರ್. ಸೆಕೆಂಡ್ ಥಿಂಗ್, ದೇ ಆರ್ ನ್ಯೂಟ್ರಿಷನ್ ಸಿಗ್ತಾ ಇರೋದಕ್ಕೆ ಅವ್ರಿಗೆ ಹೆಲ್ದಿ ಇರೋದು. ಕೆನ್ ಐ ಸೇ ಮಿಡ್ ಡೇ ಮೀಲ್ ಸ್ಕೀಮ್ ಈಸ್ ಮೇಕಿಂಗ್ ದೆಮ್ ಮಚ್ ನ್ಯೂಟ್ರಿಷಿಯಸ್ ಫುಡ್ ಸಿಕ್ಕಿ ಸ್ಟ್ರಾಂಗ್ ಮಾಡ್ತದೆ ಅಲ್ವಾ. ನೆಕ್ಸ್ಟು 72.4%, ಈಗ 75.9% ಆವ್ರೇಜ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ರೈಸ್. ಸೊ ಆವ್ರೇಜ್ ಅಟೆಂಡೆನ್ಸ್ ಇಸ್ 75.5%. ದಟ್ಸ್ ಅನ್ ಅಮೇಝಿಂಗ್ ಅಟೆಂಡೆನ್ಸ್ ಅಲ್ವಾ. ಮತ್ತು ಸ್ಕೂಲಲ್ಲಿ ಇನ್ನೊಂದು ಹೇಳ್ಬೋದು, ಅಟೆಂಡೆನ್ಸ್ ಜಾಸ್ತಿ ಇದೆ ಅಂದರೆ ಸ್ಕೂಲ್ ಅಟ್ರಾಕ್ಟಿವ್ ಆಗಿದೆನು, ಟೀಚರ್ಸ್ ಒಳ್ಳೆಯವರಾಗಿದ್ದಾರೆ ಅಲ್ವಾ. Meanwhile, from 85.1% average teachers attendance, that shows the seriousness of the teachers. Teachers attendance 87.5% ಗೆ ಜಾಸ್ತಿ ಆಗಿದೆ. Highest enrollments ಇರೋ ಟಾಪ್ 5 ಸ್ಟೇಟ್ಸು. ಫಸ್ಟ್ ಇಸ್ ಕರ್ನಾಟಕ. ಪ್ರೀ ಪ್ರೈಮರಿ ಸ್ಕೂಲ್ ಹೈಯೆಸ್ಟ್ ಎನ್ರೋಲ್ಮೆಂಟು 90%ಗಿಂತ ಜಾಸ್ತಿ ಇರೋದು ಫಸ್ಟು ಕರ್ನಾಟಕ, ಸೆಕೆಂಡ್ ಗುಜರಾತು, ಥರ್ಡ್ ಮಹಾರಾಷ್ಟ್ರ, ಫೋರ್ತ್ ಕೇರಳ, ಫಿಫ್ತ್ ನಾಗಾಲ್ಯಾಂಡ್. ಕರ್ನಾಟಕ ಹ್ಯಾಸ್ ಹೈಯೆಸ್ಟ್ ಪ್ರೀ ಪ್ರೈಮರಿ ಸ್ಕೂಲ್ ಎನ್ರೋಲ್ಮೆಂಟ್. ಸೆಕೆಂಡ್ ಗುಜರಾತ್, ಮಹಾರಾಷ್ಟ್ರ, ಕೇರಳ ಆ್ಯಂಡ್ ನಾಗಾಲ್ಯಾಂಡ್. ಇದೆಲ್ಲ ಯಾವುದು ASERದು highlight reports. Clear? So let's go to next topic. Very important ಇದು. ನೀವು ನ್ಯೂಸಲ್ಲಿ ನೋಡಿರ್ತೀರ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಡಿಟ್ ಆಫ್ ಲೋಕಲ್ ಗವರ್ನೆನ್ಸ್. ಇದು 2024 ಸ್ಟಾರ್ಟ್ ಆಗುತ್ತಾ ನ್ಯೂ ಸೆಂಟರು. ಸೊ ಕ್ಯಾಗ್ ಕೆಳಗಡೆ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ನ್ಯೂಸಲ್ಲಿದೆ. ಮೇನ್ಸ್ಗೂ ಆಗುತ್ತೆ, ಪ್ರಿಲಿಮ್ಸ್ಗೂ ಆಗುತ್ತೆ. ಫಾರ್ ಬೋತ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟ್ಲಿ ಕ್ಯಾಗ್ ಆಫ್ ಇಂಡಿಯಾ ಇನಾಗ್ರೇಟೆಡ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಡಿಟ್, ಐಕಾಲ್ ಅಂತ ಹೇಳೋಣ ಇದನ್ನು ನಾವು ಇನ್ನು ಮುಂದೆ. ಐಕಾಲ್ ಇನ್ ಎಲ್ಲಿ? ರಾಜ್ಕೋಟ್. ವೆರ್ ಈಸ್ ರಾಜ್ಕೋಟ್? ಯಾವ ಒಂದು ಸ್ಟೇಟಲ್ಲಿ ರಾಜ್ಕೋಟ್ ಬರುತ್ತೆ? ಇಟ್ ಈಸ್ ಎ ಕೊಲಾಬ್ರೇಟಿವ್ ಪ್ಲ್ಯಾಟ್ಫಾರ್ಮ್ ಫಾರ್ ಪಾಲಿಸಿ ಮೇಕರ್ಸ್. ಒಂದು ಪಾಲಿಸಿ ಮೇಕರ್ಸು, ಎರಡನೇದು ಅಡ್ಮಿನಿಸ್ಟ್ರೇಟರ್ಸು, ಮೂರನೇದು ಆಡಿಟರ್ಸು. ಇವ್ರು ಮೂರು ಯಾರಿಗೆ ಲಿಂಕ್ ಆಗ್ತಾರೆ? ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ, ಅಥವಾ ಕೆನ್ ಐ ಪುಟ್ ಇಟ್ ಲೈಕ್ ದಿಸ್, ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸು. ಗುಜರಾತಲ್ಲಿ ಬರುತ್ತೆ ಅಲ್ವಾ ರಾಕೇಶ್ ಸರ್? ಪಾಲಿಸಿ ಮೇಕರ್ಸು, ಅಡ್ಮಿನಿಸ್ಟ್ರೇಟರ್ಸು ಮತ್ತು ಆಡಿಟರ್ಸ್ಗೆ. ಸೊ ಇವ್ರ ಮೂರ್ಗೂ ಒಂದಾಗುವಂಥ ಪ್ಲ್ಯಾಟ್ಫಾರ್ಮ್ ಅದು. ಓಕೆನಾ? ಸೊ ಇಟ್ ಹ್ಯಾಸ್ ಎನ್ಹಾನ್ಸ್ ಲೋಕಲ್ ಗವರ್ಮೆಂಟ್ ಆಡಿಟರ್ ಇಂಡಿಪೆಂಡೆಂಟ್ ಟು ಎನ್ಶ್ಯೂರ್ ಇಂಪ್ರೂವ್ಡ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್, ಅಸೆಟ್ಸ್ ಆ್ಯಂಡ್ ಸರ್ವಿಸ್ ಡೆಲಿವರಿ ಆ್ಯಂಡ್ ಡೇಟಾ ರಿಕವರಿ. ಸೊ ಕ್ವಶನ್ ಫಾರ್ ಯು ಪೀಪಲ್, ಸೆಂಟ್ರಲ್ ಗವರ್ಮೆಂಟು ಕ್ಯಾಗ್ ಮಾಡ್ತದ, ಸ್ಟೇಟ್ ಗವರ್ಮೆಂಟ್ ಆಡಿಟ್ ಯಾರು ಮಾಡ್ತಿದ್ದಾರೆ? Central government audit is done by CAG. Who is doing state government audit? Central government audit to CAG ಮಾಡ್ತಾರೆ. ಸ್ಟೇಟ್ ಗವರ್ಮೆಂಟ್ ಆಡಿಟ್ ಯಾರು ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ಆಡಿಟ್ ಕೂಡ ಕ್ಯಾಗೇ ಮಾಡ್ತಾರಾ ಅಲ್ವಾ? ಮತ್ತು PSUsಗೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಸೇಮ್ ಕ್ಯಾಗೆ ಮಾಡ್ತಾರೆ. ಕರೆಕ್ಟ್ ರಾಕೇಶ್? ಐರಾ ಮ್ಯಾಮ್ ಕರೆಕ್ಟ್. PSUsಗೆ ಸಪ್ರೇಟ್ ಬಾಡಿ ಇದೆಯಾ ಅಥವಾ ಕ್ಯಾಗೆ ಮಾಡುತ್ತಾ? ಸೊ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. PSUsಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಯಾಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಅಂದರೆ, PSUsಲ್ಲಿ ವಿ ವಿಲ್ ಹ್ಯಾವ್ ಏನಿರುತ್ತೆ, ಕೆಲವು PSUsಲ್ಲಿ
ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇರುತ್ತಾ? PSUs ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತಾ? ಆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಇದ್ದಾಗ ಪ್ರೈವೇಟ್ ಬಾಡೀಸ್ನ ಮಾಡಿಸ್ತಾರೆ. ಯಾಕೆ ಸರ್? ಪ್ರೈವೇಟ್ ಬಾಡಿ ಮಾಡಿದರೆ ಏನಾಗುತ್ತೆ? ವಿಲ್ ಆಡಿಟ್ ಡಿಸೈಡ್ share prices? Will audits decide share prices? ಅಲ್ವಾ? ಸೊ ಯಾರು ಆಡಿಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಶೇರ್ ಪ್ರೈಸಸ್ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ PSUಸ್ಗೆ ಶೇರ್ ಹೋಲ್ಡರ್ಸ್ ಇರೋದಕ್ಕೆ ದೇ ವಿಲ್ ಡೂ ಇಟ್ ಔಟ್ಸೈಡರ್ಸ್. ಲೋಕಲ್ ಬಾಡೀಸ್ಗೆ, ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಸೋಷಿಯಲ್ ಆಡಿಟ್ ನಡೀತಿತ್ತು. ಏನಿದು ಸೋಷಿಯಲ್ ಆಡಿಟ್ ಅಂದರೆ? ಗ್ರಾಮ ಸಭಾ ಆಡಿಟ್ ಮಾಡ್ತಿದ್ರು ಅಲ್ವಾ? ಈಗ ಈ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಆಡಿಟ್ ಮಾಡೋದಕ್ಕೆ ಯಾರಿದ್ದಾರೆ? ಐಕಾಲ್ ಬಂದಿದೆ. ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಆಡಿಟ್ ಮಾಡೋದಕ್ಕೆ ಐಕಾಲ್ ಬಂದಿದೆ. ಸೋಷಿಯಲ್ ಆಡಿಟು ನಡೆಯುತ್ತೆ. ಓವರ್ ದ್ಯಾಟ್ ಐಕಾಲ್ ವಿಲ್ ಆಲ್ಸೋ. ಓಕೆನಾ? ಇದರಲ್ಲಿ ಮೇಜರ್ ಆಡಿಟ್ ಯಾರು ಮಾಡಿಸ್ತಾರೆ? ಮೇಜರ್ ಆಡಿಟ್ ಯಾವುದ್ರ ಬಗ್ಗೆ ಮಾಡ್ತಾರೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ. ದ ಆಡಿಟ್ ವಿಲ್ ಬಿ ಬೇಸ್ಡ್ ಆನ್, ಐಕಾಲ್ ವಿಲ್ ಡೂ ಆಡಿಟ್ ಬೇಸ್ಡ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಕ್ಲಿಯರಾ? ನೆಕ್ಸ್ಟ್ ಟಾಪಿಕ್, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್. ಯಾಕೆ ಇದು ನ್ಯೂಸಲ್ಲಿದೆ? ಯಾರು ಹೇಳ್ತೀರಾ? Why is SCS special category status is in news? Reason is there are two states, state 1 and 2. ಇವರು ಇವು ಎರಡು ಸ್ಟೇಟ್ಸು who asked for special category status. ಸೊ ಎರಡು ಸ್ಟೇಟ್ಸು ನಮಗೂ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡಿ ಅಂತ ಕೇಳ್ತಾರೆ. ಯಾವ ಎರಡು ಸ್ಟೇಟ್ಸು? ಒಂದು ಬಿಹಾರು, ಎರಡನೇದು ಆಂಧ್ರ ಪ್ರದೇಶ್ ಅಲ್ವಾ? ಕನ್ಫ್ಯೂಸ್ ಆಗಿರ್ತೀರ ಮ್ಯಾಮ್. ಆಂಧ್ರ ಪ್ರದೇಶ್ ಬದಲು ತೆಲಂಗಾಣ ಆಗಿರ್ತೀರ ಅಷ್ಟೇ. ಬಿಹಾರ್ ಆ್ಯಂಡ್ ಆಂಧ್ರ ಪ್ರದೇಶ್ ಅಷ್ಟೇ. ಬಿಹಾರ್ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಇವೆರಡು ಡಿಮ್ಯಾಂಡ್ ಮಾಡ್ತಿರೋದಕ್ಕೆ ದಿಸ್ ಈಸ್ ಇನ್ ನ್ಯೂಸ್. ವೆನ್ ಡಿಡ್ ವಿ ಗೆಟ್ ದಿಸ್? ಈಗ ಎಷ್ಟು ಜನಕ್ಕಿದೆ? 12 ಸ್ಟೇಟ್ಸ್ಗಿದೆ. ಯಾವುದು ಅಂತ ಗೊತ್ತಾಗುತ್ತೆ. ಕ್ರೈಟೀರಿಯಾ. What is the criteria to get special category status? First one, hilly area, difficult terrain. Hilly area, difficult terrain. Low population density. Least population density ಇರುವಂಥ ಸ್ಟೇಟ್ ಯಾವುದು? ಲೀಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂಥ ಸ್ಟೇಟ್ ಯಾವುದು? ಹೌದು, ಗಾಡ್ಗಿಲ್ ಫಾರ್ಮುಲಾಯಿಂದ ಬರುತ್ತೆ. ಸೈಸಬಲ್ ಶೇರ್ ಆಫ್ ಟ್ರೈಬಲ್ ಪಾಪ್ಯುಲೇಷನು. ಎಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಂಥದ್ದು. ದೇ ಮಸ್ಟ್ ಬಿ ಸ್ಟ್ರಾಟಜಿಕ್ ಲೊಕೇಶನ್ ಅಲಾಂಗ್ ದ ಬಾರ್ಡರ್ಸ್ ಆ್ಯಂಡ್ ನೇಬರ್ಹುಡ್ ಕಂಟ್ರೀಸ್. ಸೊ ಬಾರ್ಡರಿಂಗ್ ಸ್ಟೇಟ್ಸ್, ಅರುಣಾಚಲ್ ಪ್ರದೇಶ್ ಅಲ್ವಾ? ಅರುಣಾಚಲ್ ಪ್ರದೇಶ್ ಹ್ಯಾಸ್ ಲೋಯೆಸ್ಟ್ ಡೆನ್ಸಿಟಿ ಅಲ್ವಾ? ದೇ ಮಸ್ಟ್ ಬಿ ಎಕನಾಮಿಕಲಿ infrastructurally backward. They must have non-viable nature of state finance. So state finance ಕಮ್ಮಿ ಇರಬೇಕು. ಸೊ ಈ 5 ಕ್ರೈಟೀರಿಯಾಸ್ನ ಫುಲ್ಫಿಲ್ ಮಾಡಿದ್ರೇ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡೋದು. ವಿಚ್ ಆರ್ ದಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್? ಒಂದು ಅಸ್ಸಾಂ, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ಸಿಕ್ಕಿಂ, ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಉತ್ತರಾಖಂಡ್, ತೆಲಂಗಾಣ. ಸೊ ಇವು ಸ್ಟೇಟಸ್ಗೆ ಸ್ಪೆಷಲ್ ಸ್ಟೇಟಸ್. ಯಾವುದು ಲೇಟೆಸ್ಟಾಗಿ ಸ್ಪೆಷಲ್ ಸ್ಟೇಟಸ್ ಸಿಕ್ಕಿರೋಂಥ ಸ್ಟೇಟು? ತೆಲಂಗಾಣ. ಯಾರು ಕೇಳ್ತಾ ಇರೋದು? ಆಂಧ್ರ ಪ್ರದೇಶ್, ಬಿಹಾರ್, ಒಡಿಸ್ಸಾ.
Pradeep sir, good evening, welcome to Acharya IAS. Okay ಅಲ್ವಾ? ಸೊ ಬ್ಯಾಕ್ಗ್ರೌಂಡ್ ನೋಡೋಣ, ಸ್ವಲ್ಪ ಬೆನಿಫಿಟ್ಸ್ ನೋಡೋಣ. ಬ್ಯಾಕ್ಗ್ರೌಂಡ್ ಗೊತ್ತಿದೆ, ಯಾವುದು ಗ್ಯಾಟ್ಗಿಲ್ ಫಾರ್ಮುಲಾ. Background is Gadgil formula. Latest state is Telangana. Newest state to get special status is Telangana. So Gadgil formula is the background. Allindane bandirodu idu. Next, what are the benefits? ಈಗ ನಮಗೆ ಮತ್ತು ಸೆಂಟರ್ ಸ್ಟೇಟ್ಗೆ 50% 50-50 ರೇಷಿಯೋ ಎಷ್ಟಿರುತ್ತೆ? 50:50 ಅಲ್ವಾ? ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ರೇಷೋ 50-50% ಇರ್ತಾರೆ. ಅದು ನೆನಪಾಯ್ತಾ ಪ್ರದೀಪ್ ಸರ್? ಸೊ ವೆಲ್ಕಮ್ ಟು. ಆ ಥರ ಹೇಳ್ತಾ ಇದ್ದಿದ್ದು ನೆನಪಾಯ್ತಾ ಸರ್? 5 ಕ್ಯಾಟಗರೀಸ್ ಅಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಕ್ಯಾಟಗರೀಸು ಎಲ್ಲ ಆಗಲ್ಲ. ಎಕ್ಸಾಂಪಲ್ ತೆಲಂಗಾಣ ನೋಡಿದ್ರೆ ಹಿಲ್ಲಿ ಏರಿಯಾಸ್ ಇಲ್ಲ ಅಲ್ವಾ? ತೆಲಂಗಾಣದು ಲೋ ಪಾಪ್ಯುಲೇಷನ್ ಇಲ್ಲ, ಮತ್ತು ಇಟ್ಸ್ ನಾಟ್ ಎ ನೇಬರಿಂಗ್. ಇದು ಕೂಡ ಎಕನಾಮಿಕಲಿ ಇನ್ಫ್ರಾಸ್ಟ್ರಕ್ಚರಲಿ ಬ್ಯಾಕ್ವರ್ಡು, ನಾನ್ ವಿಯಬಿಲಿಟಿ ಆಫ್ ಸ್ಟೇಟ್ ಫೈನಾನ್ಸು. ಸೊ ಅದಕ್ಕೆ ತೆಲಂಗಾಣ ಕೊಟ್ಟಿರೋದು. ಸೊ ಕರ್ನಾಟಕಗೆ 50:50, ಬಟ್ ವೆನ್ ಇಟ್ ಕಮ್ಸ್ ಟು ದೀಸ್ ಸ್ಟೇಟ್ಸ್ ಇಟ್ ವಿಲ್ ಬಿ 90:10. 90 ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ, ಸ್ಟೇಟ್ ಗೌರ್ಮೆಂಟ್ 10 ಕೊಡುತ್ತೆ. ಓಕೆ ಅಲ್ವಾ? ಸೊ for non-SES states get normally central assistant calculated as 30 grants and 70% loans. Iವ್ರಿಗೆ 90% in form of loans, 90% in the form of grants, 10% in loans. Grantsಗೆ ಲೋನ್ಸ್ಗೆ ಡಿಫ್ರೆಂಟ್. ಗ್ರಾಂಟ್ಸು ನೋ ನೀಡ್ ಟು ಪೇ ಬ್ಯಾಕ್. ಲೋನ್ಸು ಇಂಟ್ರೆಸ್ಟ್ ಕೊಡಬೇಕು, ಪ್ರಿನ್ಸಿಪಲ್ಲು ಕೊಡಬೇಕು. ಇಂಟ್ರೆಸ್ಟು ಕೊಡಬೇಕು, ಪ್ರಿನ್ಸಿಪಲ್ಲು ಕೊಡಬೇಕು ಅಲ್ವಾ? ಆಂಧ್ರ ಪ್ರದೇಶ್ ಹ್ಯಾಸ್ ಎ ಕೋಸ್ಟಲ್ ಏರಿಯಾ, ಇಟ್ ಕ್ಯಾನ್ ಬಿ ಬ್ಯಾಕ್ವರ್ಡ್. ಆಂಧ್ರ ಪ್ರದೇಶ್ ಹ್ಯಾಸ್ ಎ ಕೋಸ್ಟಲ್ ಏರಿಯಾ ಆ್ಯಂಡ್ ಇಟ್ ಕ್ಯಾನ್ ಬಿ ಬ್ಯಾಕ್ವರ್ಡ್. ಸೊ ಇವಕ್ಕೆ ಸ್ಪೆಷಲ್ ಪ್ಲ್ಯಾನ್ ಅಸಿಸ್ಟೆನ್ಸ್ ಪ್ರಾಜೆಕ್ಟ್ಸ್ ಅಂತ ಮಾಡ್ತಾರೆ. ನಾರ್ಮಲಿ ಏನಾಗುತ್ತೆ, ಮಾರ್ಚ್ ರಶ್ ಅಂತಿರುತ್ತೆ. What is this March rush? That is on 31st March. Unspent month, unspent money na ಏನು ಮಾಡ್ತೀವಿ, we will send it back to Consolidated Fund of India. ಇದು ನಾನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ಗೆ. ಬಟ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ಗೆ we will not send it back. It will not lapse. ಕ್ಯಾರಿ ಆನ್ ಆಗುತ್ತೆ, ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಆನ್ ಆಗುತ್ತೆ. ನೆಕ್ಸ್ಟು ದೇ ಆಲ್ಸೋ ಗೆಟ್ ಟ್ಯಾಕ್ಸ್ ಕನ್ಸೆಷನ್ಸ್. ಏನು ಟ್ಯಾಕ್ಸ್ ಕನ್ಸೆಷನ್ಸ್? ಅಲ್ಲಿ ಕೆಲಸ ಮಾಡೋರಿಗೆ, ಅಲ್ಲಿ ಇನ್ಸ್ಪೆಕ್ಟ್ ಮಾಡೋರಿಗೆ, ಅಂಥವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಇರುತ್ತೆ. ಸೊ ಇಫ್ ಐ ಇನ್ವೆಸ್ಟ್ ಇನ್ ಅರುಣಾಚಲ್ ಪ್ರದೇಶ್, ಐ ಹ್ಯಾವ್ ಟ್ಯಾಕ್ಸ್ ಕನ್ಸೆಷನ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಎಸ್, ಈ ಥರ ಕ್ಲಿಯರ್ ಅಲ್ವಾ? ಸೊ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಆಯಿತು. ಸೊ ಬೇಗ ರಿವಿಷನ್ ಮಾಡೋಣ, ಕ್ವಿಕ್ ರಿವಿಷನ್ನು. ಸೊ ಬಿಫೋರ್ ಕ್ವಿಕ್ ರಿವಿಷನ್, ಆಚಾರ್ಯ IAS ಅಕಾಡೆಮಿದು ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ. UPSCದು 2026ಇಂದ 15% ಡಿಸ್ಕೌಂಟ್ ಇದೆ. ಇವತ್ತು ಲಾಸ್ಟ್ ಆಗುತ್ತೆ, ಬಟ್ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಸೊ FC ಪ್ರೋಗ್ರಾಮು ಸ್ಟಾರ್ಟ್ ಆಗೋದು May 5th 2025 ಸ್ಟಾರ್ಟ್ ಆಗುತ್ತೆ. ಫೌಂಡೇಶನ್ ಬ್ಯಾಚಸ್ ಇರುತ್ತೆ, NCERT ಕ್ಲಾಸಸ್ಸು, ಟಾಪ್ ಎಜುಕೇಟರ್ಸು, ಪರ್ಸ್ನಲೈಸ್ಡ್ ಮೆಂಟರ್ಶಿಪ್ ಇರುತ್ತೆ, ಮತ್ತು ನಿಮಗೆ ವೀಕ್ಲಿ ಟೆಸ್ಟ್ ಇರುತ್ತೆ. ಡೋಂಟ್ ಮಿಸ್ ಔಟ್ ದಿಸ್. ಸೊ ರಿವಿಷನ್ನು, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸು 2024. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಕೊಡೋದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಸ್ಟಾರ್ಟೆಡ್ ಇನ್ 1995. ಅಬ್ಯೂಸ್ ಆಫ್ ಇಂಟ್ರೆಸ್ಟೆಡ್ ಪವರ್ ಫಾರ್ ಪ್ರೈವೇಟ್ ಗೇನ್. ಸೊ 0 is highly corrupt, 100 is least corrupt. Remember, 0 is highly corrupt, 100 is least corrupt. They take data from 3 places: World Bank, World Economic Forum, IMF. ಈ ಥರ ಬೇರೆ ಕಡೆಯಿಂದ ಡೇಟಾ ಕಲೆಕ್ಟ್ ಮಾಡ್ತಾರೆ.
13 ಐಟಮ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸು. ಇಂಡಿಯಾಸ್ ರ್ಯಾಂಕ್ ಈಸ್ 96. 2023 93 ಇತ್ತು, ಈಗ 96 ಆಗಿದೆ. ವಿ ಆರ್ ಬೆಟರ್ ದೆನ್ ಪಾಕಿಸ್ತಾನ್, ಶ್ರೀಲಂಕಾ ಆ್ಯಂಡ್ ಬಾಂಗ್ಲಾದೇಶ್, ಬಟ್ ವರ್ಸ್ ದೆನ್ ಚೈನಾ. ಟಾಪ್ 3 ನೇಷನ್ಸು ಡೆನ್ಮಾರ್ಕು, ಫಿನ್ಲ್ಯಾಂಡು, ಸಿಂಗಪೂರು. Super alva sir. So we'll again do this. Okay na. Governors assent to bill 2023. Tamil Nadu government approached Tamil Nadu government to Supreme Court gogata because 10 bills were lapsed, 13 bills were lapsed because of the governor. Article 200 talks about veto power, giving assent, withholding assent, giving it to the president's consideration. 201 talks about veto power of the president. Article 142 talks about complete justice. Timeline for fixed for Supreme Court ಏನಕ್ಕೆ to withhold the asset 1 month, withhold the asset with the aid of Council of Ministers 1 month, ಮತ್ತೆ reserve the asset, reserve the bill to president to 1 month. Next, withhold the asset without Council of Ministers 3 months. Athwa pocket veto is 3 months maximum. Athwa there is no pocket veto. Athwa pocket veto idre 3 months matrana. Bill repassed by assembly second time within 1 month ಕಳಿಸ್ಬೇಕು. Clear up. Next, annual status of education report. Top states Karnataka, Gujarat. Karnataka's enrollment is really good. Enrollment of 3 to 16 years old people ಚೆನ್ನಾಗಾಗಿದೆ. ಬೇಸಿಕ್ ರೀಡಿಂಗ್ ಆ್ಯಂಡ್ ಅರ್ಥಮೆಟಿಕ್ ಆಫ್ ದ ಚಿಲ್ಡ್ರನ್ಸ್ 5 to 16 ಜಾಸ್ತಿ ಆಗಿದೆ. ಸೊ ವಿ ಹ್ಯಾವ್ ಸೀನ್ ಅಟೆಂಡೆನ್ಸು ಜಾಸ್ತಿ ಆಗಿದೆ ಚಿಲ್ಡ್ರನ್ಸು, ಟೀಚರ್ಸ್ ಅಟೆಂಡೆನ್ಸ್ ಜಾಸ್ತಿ ಆಗಿದೆ, IQ increase ಆಗಿದೆ, ಮ್ಯಾಥ್ಸ್ IQ increase ಆಗಿದೆ. they're able to solve complex problems 16 years old. Pre-primary school enrollment to highest Karnataka, second Gujarat, third Maharashtra, fourth Kerala, fifth Nagaland. International Center for Audit of Local Governance na start ಮಾಡಿದ್ದೇವೆ. So this was started in 2024 last year. So it is a platform started by CAG. ಏನು the name says ಅಲ್ವಾ, audit of local governance ಅಂತ. ಸೊ ಲೋಕಲ್ ಗವರ್ನೆನ್ಸ್ ಮಾತ್ರನೇ ಆಡಿಟ್ ಕೊಡ್ತಾ ಇರೋದು. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಕ್ಯಾಗಿದೆ, ಸ್ಟೇಟ್ ಗೌರ್ಮೆಂಟ್ಗೆ ಕ್ಯಾಗಿದೆ, ಬಟ್ ಫಾರ್ ಲೋಕಲ್ ಗವರ್ಮೆಂಟ್ ಸೋಷಿಯಲ್ ಆಡಿಟ್ ಆಗ್ತಿತ್ತು, ಗ್ರಾಮ ಸಭಾ ಮಾಡ್ತಿದ್ರು. ಈಗ ದೇ ವಿಲ್ ಬಿ ಹೆಲ್ಪ್ಡ್, ಗ್ರಾಮ ಸಭಾ ವಿಲ್ ಬಿ ಹೆಲ್ಪ್ಡ್ ಬೈ ಐಕಾಲ್. ವಿ ಕ್ಯಾನ್ ಕಾಲ್ ಇಟ್ ಐಕಾಲ್. ಓಕೆ ಅಲ್ವಾ. ನೆಕ್ಸ್ಟು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗೆ 5 ಕ್ರೈಟೀರಿಯಾಸು. ಹಿಲ್ಲಿ ಆ್ಯಂಡ್ ಡಿಫಿಕಲ್ಟ್ ಟೆರೈನ್ಸು, ಲೋ ಪಾಪ್ಯುಲೇಷನ್ ಡೆನ್ಸಿಟಿ, ಮಸ್ಟ್ ಬಿ ಸ್ಟ್ರಾಟಜಿಕ್ ಲೊಕೇಶನ್ನು ಅಥವಾ ಬಾರ್ಡರ್ ಆಗಿರಬೇಕು, ಎಕನಾಮಿಕಲಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲಿ ಬ್ಯಾಕ್ವರ್ಡ್ನೆಸ್ಸು, ನಾನ್ ವಿಯಬಿಲಿಟಿ. Gargil formula was the background behind special category statusಗೆ. ಸೊ ಅಸ್ಸಾಂ, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ಸಿಕ್ಕಿಂ, ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಉತ್ತರಾಖಂಡ್, ತೆಲಂಗಾಣ ಇವೆಲ್ಲ ಆರ್ ಗೆಟಿಂಗ್ ದ ಸ್ಟೇಟಸ್. ಸೊ Andhra Pradesh, Bihar, Odisha are trying to get the status. The latest state which got is Telangana. What are the benefits? Grants 90%, loans 10%. Normal ನಮಗೆ 30% grants, 70% loan. ಸ್ಪೆಷಲ್ ಪ್ಲಾನ್ ಅಸಿಸ್ಟೆಂಟ್ ಇರುತ್ತೆ. ಅನ್ಸ್ಪೆಂಡ್ ಫಂಡ್ಸು ರೋಲ್ ಓವರ್ ಲ್ಯಾಪ್ಸ್ ಆಗಲ್ಲ, ಡು ನಾಟ್ ಲ್ಯಾಪ್ಸು. ಇಟ್ ವಿಲ್ ಕ್ಯಾರಿ ಆನ್ ಫಾರ್ ನೆಕ್ಸ್ಟ್ ಇಯರು. ನೆಕ್ಸ್ಟು ದೆ ಗೆಟ್ ಟ್ಯಾಕ್ಸ್ ಕನ್ಸೆಷನ್ಸ್. ಕ್ಲಿಯರಾ? ಸೊ ದೀಸ್ ಆರ್ ಟುಡೇಸ್ 5. ನೋಡೋಣ, ಬರ್ತಾ ಬರ್ತಾ ಜಾಸ್ತಿ ಟಾಪಿಕ್ಸ್ ಆದರೆ 6-7 ಟಾಪಿಕ್ಸ್ ಆದರೂ ಪರವಾಗಿಲ್ಲ ಅಲ್ವಾ. ಯಾಕೆ ನಾನು ಹಾಫ್ ಆನ್ ಅವರ್ಗೆ ಸ್ಟಿಕ್ಕನ್ ಆಗ್ತಾ ಇರೋದು ಅಂದರೆ ನಿಮಗೆ ಓದ್ಕೊಳ್ಳೋದಕ್ಕೆ ಟೈಮ್ ಕೊಡೋಣ ಅಂತ ಅಷ್ಟೆ. ಇಲ್ಲ ಸರ್ ಪರವಾಗಿಲ್ಲ, ನಿಮ್ಮ ಕ್ಲಾಸ್ ಮಾಡಿದ್ರೆ ಬೇಗ ಓದ್ಕೊಳ್ದಂಗೆ ಆಗುತ್ತೆ, ಯು ಕ್ಯಾನ್ ಡೂ 6-7 ಟಾಪಿಕ್ಸ್ ಆಲ್ಸೋ ಅಂದರೆ ನಾನು 6-7 ಟಾಪಿಕ್ಸ್ ಎತ್ಕೊಂಡ್ಬರ್ತೀನಿ. ಓಕೆ ಅಲ್ವಾ? ಸೊ ಎನಿ ಡೌಟ್ಸ್ ಸ್ಟಿಲ್ ಹಿಯರ್?
So let's wind up and meet again in tomorrow's session. ನಾಳೆ 8:00 ಡನ್. ಹಂಗೆ ಮಾಡೋಣ ಸರ್, ಜಾಸ್ತಿನೇ ಮಾಡೋಣ, ನಾಳೆಯಿಂದ ಜಾಸ್ತಿ ಟಾಪಿಕ್ಸ್ ಮಾಡೋಣ. ಕ್ಲಿಯರ್? ಸೊ ಜೈ ಹಿಂದ್ ಸರ್.